ನೆಲಮಂಗಲದಲ್ಲಿ ಅಮಾಯಕ ಕೂಲಿ ಕಾರ್ಮಿಕ ಸಾವು. ವೃಷಭಾವತಿ ಪೈಪ್ಲೈನ್ ಅಳವಡಿಕೆ ವೇಳೆ ಮಣ್ಣು ಕುಸಿದು ಕಾರ್ಮಿಕ ಸಾವು. ಉತ್ತರ ಪ್ರದೇಶ ಮೂಲದ ಜಿಗ್ನೇಶ್ 25 ಮೃತ ಕಾರ್ಮಿಕ. ನೆಲಮಂಗಲ ತಾಲೂಕಿನ ತ್ಯಾಮಗೊಂಡ್ಲು ಕೆರೆಯ ಬಳಿ ಘಟನೆ. ಜೆಸಿಬಿ ಮೂಲಕ ಕೆಲಸ ಮಾಡುವ ವೇಳೆ ಜೆಸಿಬಿ ಟಚ್ ಆಗಿ ಮಣ್ಣು ಕುಸಿದು ಸಾವು. ನೆಲಮಂಗಲ ತಾಲೂಕಿನ ಕೆಲವು ಕಡೆ ವೃಷಭಾವತಿಯ ಪೈಪ್ಲೈನ್ ಅಳವಡಿಕೆ ಕಾಮಗಾರಿ. ವೃಷಭಾವತಿಯ ನೀರಿನ ಪೈಪ್ಲೈನ್ ವೆಲ್ಡಿಂಗ್ ಕೆಲಸ ಮಾಡುತ್ತಿದ್ದ ಕಾರ್ಮಿಕ ಏಕಾಏಕಿ ಮಣ್ಣು ಕುಸಿದು ಸ್ಥಳದಲ್ಲಿ ಸಾವು. ತ್ಯಾಮಗೊಂಡ್ಲು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ. ನೆಲಮಂಗಲ ತಾಲೂಕಲ್ಲಿ ಭಾಳ ಮುಂಚೂಣಿಯಲ್ಲಿ ಶೀಘ್ರವಾಗಿ ಒಂದು ನಿಮಿಷವೂ ಕೂಡ ಟೈಮ್ ಬಿಡದಲ್ಲೇ ಮಾಡ್ತಾ ಇರ್ತಕ್ಕಂಥ ಕೊಳಚೆ ವೃಷಭಾವತಿ ನೀರಿನ ಕಾಮಗಾರಿಯಲ್ಲಿ ಇವತ್ತು ಒಂದು ಹತಾಶೆ ನಡೆದಿರ್ತಕ್ಕಂಥದ್ದು ಗೊತ್ತಿರತಕ್ಕಂಥ ವಿಚಾರ. ಮಧ್ಯಾಹ್ನ ಸುಮಾರು 12:30 ಗಂಟೆ ಸುಮಾರಲ್ಲಿ ಜಿಗ್ನೇಶ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಮೂಲತಃ ಬಂದು ಯು ಪಿ ಉತ್ತರ ಪ್ರದೇಶದವರು. ಅವ್ರ ತಂದೆ ತಾನು ಕೂಡ ಅಲ್ಲಿ ಕೂಲಿ ಕಾರ್ಮಿಕ ಕೆಲಸ ಮಾಡ್ಬೇಕಾದ್ರೆ ಈತನೂ ಕೂಡ ಇಲ್ಲಿ ಬಂದು ವೃಷಭಾವತಿ ಕಾಮಗಾರಿ ಒಳಗೆ ಕೆಲಸ ಮಾಡ್ತಾ ಇದೆ ಅಂತಕ್ಕಂಥ ಕೇಳ್ಪಟ್ಟೆ. ನನಗೂ ಭಾಳ ಮನಸ್ಸಿಗೆ ಭಾಳ ನೋವಾಯಿತು. ಜೀವ ಯಾರ್ದಾರು ಕೂಡ ಜೀವನೇ. ಬಟ್ ಇದನ್ನು ಯಾಕೆ ಇವರು ಈ ಥರ ತುರಾತುರಿಗೆ ಕಾಮಗಾರಿ ಮುಗಿಸ್ಬೇಕು ಅಂತ ಹೊರಟವ್ರಿಗೆ ಗೊತ್ತಿಲ್ಲ. ಕಾಂಟ್ರಾಕ್ಟ್ರಿಗೆ ಏನು ಆಸೆನೋ, ತಗೊಂಡಿರ್ತಕ್ಕಂಥವ್ರಿಗೆ ಏನು ಆಸೆನೋ ಏನು, ರಾತ್ರಿ 12 ಗಂಟೆವರೆಗೂ ಕೂಡ ಇಟ್ಟಾಚಿ ಕೆಲಸ ಮಾಡ್ತಾ ಇರ್ತದೆ. ಅಲ್ಲಿ ಕಾಮಗಾರಿಗೆ ಮಾಡ್ತಾವ್ರೆ. 1 ಗಂಟೆ ರಾತ್ರಿವರೆಗೂ ಕೂಡ ಕಾಮಗಾರಿ ನಡೆಸ್ತಾರೆ. ಅವ್ರಿಗೆಲ್ಲ ಒಂದೇ ಕಡೆ ಭಯ ಕಾಡ್ತಾ ಇತ್ತು. ಇವರೆಲ್ಲ ಕೋರ್ಟ್ ಕಿಲ್ಟ್ಕೊಂಡೋದ್ರೆ ನಮಗೆ ಬರೋದು ಕಾಂಟ್ರಾಕ್ಟ್ ದುಡ್ಡೆಲ್ಲ ನಿಂತೋಗ್ತದಲ್ಲ ಅಂತ ಕೇಳಿ ಭಯ ಬಿದ್ದಿದ್ದು ತುರಾತುರಿಯಲ್ಲಿ ಮಾಡ್ತಾರೆ. ನೀವೇನೇ ಮಾಡೋರು ಕೂಡ ಅದನ್ನು ನೀರು ಬಿಡ್ಲಿಕ್ಕೆ ನಾವು ಒಪ್ಪಲ್ಲ ಅಂತಕ್ಕಂಥ ಒಂದು ಇದನ್ನು ಕೊಟ್ಟಿದ್ದೀವಿ. ಬಟ್ ಇವತ್ತು ಒಬ್ಬ ಅಮಾಯಕ ಜೀವ, ಅವ್ರ ತಂದೆ ತಾಯಿ ಎಲ್ಲ ಹೊರಗಡೆ ಇರ್ತಕ್ಕಂಥವ್ರು ಅವ್ರನ್ನ ಕೂಲಿಗೋಸ್ಕರ ಹೊಟ್ಟೆಪಾಡಿಗೋಸ್ಕರ ಬಂದು ಜೀವನ ಮಾಡ್ತಾ ಇರ್ಬೇಕಾದ್ರೆ ಸೇಫ್ಟಿಯಿಂದ ಕೆಲಸ ಮಾಡಿ ಅಂತಕ್ಕಂಥದ್ದು ನನ್ನ ಬೈಕಿ. ನೀವು ಎಷ್ಟು ಸ್ಪೀಡಾಗಿ ಹೋಗ್ತಾ ಇದ್ದೀರಾ, ಒಂದು ಕಾರ್ಮಿಕರ ಜೀವಕ್ಕೆ ಒಂದು ಬೆಲೆ ಕೊಡಬೇಕು ಅಂತಕ್ಕಂಥ ಕಾಂಟ್ರಾಕ್ಟರ್ ಕೇಳಲಿಕ್ಕೆ ಬಯಸ್ತೀನಿ. ಇದಕ್ಕೆ ಯಾರು ತಪ್ಪಿತಸ್ಥವ್ರೆ ಅವ್ರ ವಿರುದ್ಧವಾಗಿ ಕ್ರಮ ಆಗಬೇಕು. ಅವ್ರ ಮೇಲೆ FIR ಆಗಬೇಕು. ಆ ಕಾಂಟ್ರಾಕ್ಟ್ ಯಾರ ಮೇಲೆ ಅವನ ಮೇಲೆ ಆಗಬೇಕು. ಮೂಲ ಕಾಂಟ್ರಾಕ್ಟ್ ಯಾರಿದ್ದಾನೆ ಅವನ ಮೇಲೆ FIR ಆಗಬೇಕು. ಸೇಫ್ಟಿ ಇಲ್ದಂಗೆ ನೀನು ಇಷ್ಟೊಂದು ತುರಾತುರಿಲಿ ಯಾಕೆ ಕಾಮಗಾರಿ ಚಾಲನೆ ಮಾಡ್ತಾ ಇದ್ದೀನಿ ಅಂತಕ್ಕಂಥದ್ದನ್ನು ಅವ್ನು ಹೇಳಬೇಕು. ಅವ್ರ ಮೇಲೆ FIR ಆಗಿ ಕಾನೂನು ರೀತಿಯಲ್ಲಿ ಕ್ರಮ ತಗೊಳ್ಳೋಂಥ ಕೆಲಸ ಆಗಬೇಕು ನಾನು ಆಗ್ರಹಿಸ್ತಾ ಇದ್ದೀನಿ. ನಾನು ಕೂಡ ಸ್ಥಳ ಪರಿಶೀಲನೆ ಮಾಡ್ಕೊಂಡು ಬಂದಿದ್ದೀನಿ. ಅಲ್ಲಿ ಕೇವಲ ಒಂದು 5ರಿಂದ 6 ಅಡಿ ಇರ್ಬೋದೇನೋ. ಅಲ್ಲಿ ಇವ್ರು ನೋಡಿದ್ರೆ ಏನೋ ಮಣ್ಣು ಬಿದ್ದು ಕುಸ್ತೋಯ್ತು ಅಂತ ಹೇಳ್ತಾರೆ. ಏನಾಗದೆ ಅಂತಕ್ಕಂಥ ಸರಿಯಾದ ಮಾಹಿತಿ ಇಲ್ಲ. ಅದು ಸರಿಯಾದ ತನಿಖೆ ಮಾಡೋಂಥ ಕೆಲಸ ಪೊಲೀಸ್ ಇಲಾಖೆಯಲ್ಲೂ ಕೂಡ ಆಗಬೇಕು. ಕರೆಕ್ಟ್ ಸತ್ಯಾಸತ್ಯತೆನ ಹೊರಗಡೆ ತರಬೇಕು. ನೀವು ಮಾಡೋ ಸ್ಪೀಡಲ್ಲಿ ರಾತ್ರಿ ಹೊತ್ತು ಮಾಡ್ತಿರಲ್ಲ, ರಾತ್ರಿ ಮಾಡ್ಬೇಕಾದ್ರೆ ಸ್ವಲ್ಪ ಬೆಳಕು ಹಾಕೊಂಡಾದ್ರು ಮಾಡಿ. ನೀವೇನೇ ಜೋರ ಮಾಡೋರು ಕೂಡ ಕಾಮಗಾರಿನ ತ್ವರಿತಗತಿಯಲ್ಲಿ ತಂದರೂ ಕೂಡ ನಾವೊಂದು ಯಾವುದೇ ಕಾರಣಕ್ಕೂ ಆ ಕೊಳಚೆ ನೀರನ್ನು, ಆ ಗಲೀಜು ನೀರನ್ನು, ಆ ವೃಷಭಾವತಿನ ನಮ್ಮ ತಾಲೂಕಿಗೆ ನಾವು ಬಿಡ್ಲಿಕ್ಕೆ ಒಪ್ಪಲ್ಲ. ಬಟ್ ಇವತ್ತು ಈ ಅಮಾಯಕ ಜೀವಕ್ಕೆ ಆಗಿರ್ತ ತೊಂದರೆಗೆ ದಂಡ ತೆತ್ತಬೇಕು. ಆ ಕಾಂಟ್ರಾಕ್ಟ್ರೇ ಇದಕ್ಕೆ ಮೂಲ ಕಾರಣ ಆಗಿರ್ತಾನೆ. ಯಾರು ಆ ಸಂಸ್ಥೆ ಯಾವುದೈತೆ ಅವರು ಇಲ್ಲಿ ಬರಬೇಕು. ಅವ್ರ ತಂದೆ ತಾಯಿನ ಕೂಡ ಕರೆಸಬೇಕು. ಅವ್ರ ತಂದೆ ತಾಯಿಗೆ ಯಾವ ರೀತಿಯಾದ ಸಹಕಾರ ಕೊಡ್ತಾರೆ. ಯಾವ ಜೀವ ಹೋದ್ಮೇಲೆ ಬೆಲೆ ಕಟ್ಟಲಿಕ್ಕೆ ಆಗಲ್ಲ. ಇವರು ಬಹುಶಃ ಬಡಜೀವಕ್ಕೆ ಮುಂದಿನ ದಾರಿ ಏನು, ಅವ್ರ ಒಬ್ಬನೇ ಮಗ ಅಂತಕ್ಕಂಥ ಮಾಹಿತಿನೂ ಕೂಡ ನಾನು ತಗೊಂಡಿದ್ದೀನಿ. ಅವ್ರ ತಂದೆ ತಾಯಿನೂ ಕೂಡ ತೀರಾ ಕಡುಬಡ್ತಂದು ಜೀವನ ಮಾಡ್ತಾ ಇರ್ತಕ್ಕಂಥ ಮಾಹಿತಿನೂ ಕೂಡ ನನಗಿರೋದ್ರಿಂದ ಇದನ್ನು ನೇರ ಹೊಣೆ ಕಾಂಟ್ರಾಕ್ಟ್ ಮೇಲೆ ಹಾಕ್ತೀನಿ. ಇನ್ಮೇಲಾದರೂ ಕೂಡ ರಾತ್ರಿ ಕೆಲಸ ಮಾಡಬೇಡಿ, ಏನು ದಿಗ್ಲಿ ಬೀಳಬೇಡಿ. ನೀವೇನೇ ಕೆಲಸ ಮಾಡೋರು ಕೂಡ ಅದನ್ನು ಯಾವುದೇ ಕಾರಣ ಕೂಡ ನಡೆಸಕ್ಕೆ ಬಿಡೋದಿಲ್ಲ. ನಾವು ಕೋರ್ಟ್ಗೂ ಹೋಗ್ತೀವಿ, ಹೋರಾಟನೂ ಮಾಡ್ತೀವಿ. ನಿಮಗೆ ಮುಂದಿನ ದಿನಗಳಲ್ಲಿ ಸರಿಯಾದ ಪಾಠನೂ ಕೂಡ ಕಲಿಸ್ತೀವಿ. ಈ ಥರ ನೀವು ಹಗಲು ರಾತ್ರಿಯಿಂದಲೇ ಕೆಲಸ ಮಾಡಿ ಬೇಗ ಅಡ್ಡಾದುಡ್ಡಿ ಮುಗಿಸ್ಬಿಟ್ಟು ನೀವು ದುಡ್ಡು ಎತ್ಕೊಂಡು ಹೊಂಟೋಗೋಣ ಅಂತ ಏನೋ ಕನಸು ಕಾಣ್ತಾ ಇದ್ರೆ ಯಾವುದೇ ಕಾರಣಕ್ಕೂ ಕೂಡ ಕನಸನ್ನು ನನಸಲಾಗಿ ನಾವು ಯಾವುದೇ ಕಾರಣಕ್ಕೂ ಬಿಡ್ಲಿಕ್ಕೆ ಹೋಗಲ್ಲ. ನೀವು ಕಾಮಗಾರಿನ ನಿಧಾನವಾಗಿ ಸೇಫ್ಟಿ ಕೊಟ್ಟು ರೈತರು ಆಮೇಲೆ ಕೆಲಸ ಮಾಡ್ತಕ್ಕಂಥ ಕೂಲಿ ಕಾರ್ಮಿಕರಿಗೆ ಸ್ವಲ್ಪ ಸೇಫ್ಟಿ ಕೊಟ್ಟು ಕೆಲಸ ಮಾಡೋಂಥ ಕೆಲಸ ಆಗಬೇಕು ಅಂತಕ್ಕಂಥದ್ದು ನನ್ನ ಬೈಕೆ. ಬಟ್ ನೀವು ಕಾಂಟ್ರಾಕ್ಟ್ ದುಡ್ಡು ಈ ಕೆಲಸ ಬೇಗ ಮುಗಿಸ್ಬಿಡ್ಬೇಕು ಅನುಮತಿ, ಈ ಥರ ಬೇಗ ಕೆಲಸ ಮುಗಿಸಿ ದುಡ್ಡು ಹತ್ಕೊಂಡು ಹೋಗೋಂಥ ಎಷ್ಟು ಜನ ನೋಡಿಲ್ಲ ನೀವು. ಈಗ ಅವ್ರ ಉದ್ದೇಶ ಇಷ್ಟೇ, ಅತಿ ಶೀಘ್ರವಾಗಿ ಕಾಮಗಾರಿ ಮುಗಿಬೇಕು. ನಾವಿಲ್ಲಿಂದ ಹೊರಗಡೆ ಹೋಗ್ಬೇಕು. ಮುಂದೆ ಏನಾಗಲಿ, ಕೊಳಚೆ ನೀರು ಬಿಡಿಸ್ಕೊತಾರೋ, ಗಲೀಜು ನೀರು ಬಿಡಿಸ್ಕೊತಾರೋ, ಯಾರ ಮನೆ ಹಾಳಾಗಿ ಹೋಗ್ತದೋ, ಏನೋ ಹಾಳಾಗಿ ಹೋಗಲಿ. ಈಗ ಅತಿ ಶೀಘ್ರವಾಗಿ ನಾವು ಈ ಕಾಮಗಾರಿನ ತ್ವರಿತಗತಿಯಲ್ಲಿ ಮುಗಿಸ್ಬೇಕು ಅಂತ ಪ್ಲ್ಯಾನ್ ಮಾಡೋರೆ. ಬಟ್ ನಾನು ಕೇಳೋದಿಷ್ಟೇ, ಪಾಪ ಬಡಜೀವ, ಆ ಜೀವಕ್ಕೊಂದು ಬೆಲೆ ಐತೆ. ಬಡವನಾಗಲಿ ಬಲಿಗನಾಗಲಿ ಯಾರ್ಯಾದರೂ ಕೂಡ ಪಾಪ ಕೂಲಿ ಕಾರ್ಮಿಕ ಬಂದಿರತಕ್ಕಂಥ ಒಂದು ಜೀವಕ್ಕೆ ಇವತ್ತು ಬೆಲೆ ಇಲ್ದಂಗೆ ಆಗೋಯ್ತು. ನಾನು ಕೇಳೋದಿಷ್ಟೇ, ಪೊಲೀಸ್ ಇಲಾಖೆ ಅದನ್ನು ತ್ವರಿತಗತವಾಗಿ ಯಾರ್ಯಾರು ತಪ್ಪಿತಸ್ಥರವ್ರೆ, ಏನು ಕಾಯಿತು, ಸೇಫ್ಟಿ ಇಲ್ದಂಗೆ ಯಾಕೆ ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ರು, ಅದರಲ್ಲಿ ಯಾವ ರೀತಿಯಾದ ತೊಂದರೆಗಳು ಲೋಪದೋಷಗಳು ಇದ್ದು ಅನ್ನೋನ ಸರಿಯಾದ ಕ್ರಮನ ತಗೊಬೇಕು ಅಂತಕ್ಕಂಥದ್ದು ನಾನು ಆಗ್ರಹಪಡಿಸ್ತೀನಿ. ಅವ್ರ ತಂದೆ ತಾಯಿ ಬರಲಿ. ಅವ್ರ ತಂದೆ ತಾಯಿ ಬಂದಮೇಲೂ ಕೂಡ ಅವ್ರದ್ದು ಸಂಪೂರ್ಣವಾದ ಮಾಹಿತಿ ತಗೊಂಡು ಮುಂದೆ ಏನು ಮಾಡಬೇಕು ಅಂತೇಳಿ ಅವ್ರ ತಂದೆ ತಾಯಿನೂ ಕೂಡ ನಾನೇ ಖುದ್ದಾಗಿ ಭೇಟಿ ಮಾಡಿ ಅವ್ರಿಗೆ ಮುಂದಿನ ಸಹಾಯಗಳನ್ನ ಏನು ಮಾಡಬೇಕು, ಈ ಬಾಡಿ ಕಳಿಸ್ಕೊಡೋಕೆ ಏನು ಮಾಡಬೇಕು ಅಂತಕ್ಕಂಥದ್ದು ಎಲ್ಲರೂ ಕೂಡ ನಾನೇ ಮಾಡೋಂಥ ಪ್ರಯತ್ನ ಮಾಡ್ತೀವಿ. ನಮ್ಮ ತಾಲೂಕಲ್ಲಿರ್ತಕ್ಕಂಥ ಮುಖಂಡಗಳ ಹತ್ರ ಮಾತಾಡಿ ಮುಂದೆ ಏನು ಮಾಡಬೇಕು ಅಂತಕ್ಕಂಥದ್ದು ತೀರ್ಮಾನ ಮಾಡ್ತೀವಿ.